ಮಾನ್ಯ ಅಧ್ಯಕ್ಷರೇ, ಕಾರ್ಕಳದ ಬಾಹುಬಲಿ ಸ್ವಾಮಿಯವರಿಗೆ 2027 ಫೆಬ್ರವರಿಯಲ್ಲಿ ಮಹಾಮಸ್ತಕಾಭಿಷೇಕ ನಡೆಯಲಿದ್ದು 12 ವರ್ಷಕ್ಕೊಮ್ಮೆ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ ಅಭಿವೃದ್ಧಿ, ನಗರ ಅಲಂಕಾರ ಹಾಗೂ ಧಾರ್ಮಿಕ ಚಟುವಟಿಕೆಗೆ ಅನುಕೂಲವಾಗುವಂತೆ ವಿಶೇಷ ಅನುದಾನದ ಪ್ಯಾಕೇಜ್ ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಶಾಸಕರು ಬೇಡಿಕೆ ಆದಮೇಲೆ ಕೊಟ್ಟಾದ್ಮೇಲೆ ಸುಮಾರು 7,787.82 ಲಕ್ಷ ಅನುದಾನ ಬೇಕಾಗುತ್ತೆ ಅಧ್ಯಕ್ಷರೇ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ. ಅದು ಸದ್ಯ ಸರ್ಕಾರ ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ. ಅದನ್ನ ಯಾವ್ದು ಮಾಡಬಹುದು ಅಂತ ನೋಡ್ಕೊಂಡು ವಿ ವಿಲ್ ಎನ್ಶೋರ್ ದಟ್ ಈ ನಮ್ಮ ಮಹಾಮಸ್ತಕಾಭಿಷೇಕ 12 ವರ್ಷಕ್ಕೊಮ್ಮೆ ನಡೀತದೆ, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇದೊಂದು ವಿಶೇಷವಾದಂತಹ ಸಂದರ್ಭ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತ 12 ದಿನದ ಉತ್ಸವ ಮಹಾಮಸ್ತಕಾಭಿಷೇಕ. ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರು ಇಲ್ಲೇ ಇದ್ದೀರಿ. ಪ್ರವಾಸೋದ್ಯಮ, ಧಾರ್ಮಿಕ ಚಟುವಟಿಕೆ ಇದೆಲ್ಲದನ್ನು ಒಳಗೊಂಡಂತ ಒಂದು ದೊಡ್ಡ ಕಾರ್ಯಕ್ರಮ. ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಹಿಂದೆನೂ ಬಂದಿದ್ದಾರೆ. ಈಗೂ ಬರುವಂತಹ ಎಲ್ಲ ಸಿದ್ಧತೆಗಳನ್ನ ಅಲ್ಲಿರುವಂತಹ ಭಕ್ತಾದಿಗಳು ಸಮಿತಿ ಮಾಡ್ತಾ ಇದೆ. ನಾನು 2 ವಿನಂತಿ ನಿಮ್ಮ ಹತ್ರ ಸರ್ಕಾರಕ್ಕೆ ಮಾಡೋದು. ಮೊದಲನೇದು, ಇಡೀ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಬ್ಬ ನೋಡಲ್ ಅಧಿಕಾರಿಯನ್ನ, ಎಸಿ ಮಟ್ಟದ ಒಬ್ಬ ನೋಡಲ್ ಅಧಿಕಾರಿಯನ್ನ ಇದನ್ನ ಗಮನ ಕೊಡಲಿಕ್ಕೋಸ್ಕರ ನೀವು ನೇಮಕ ಮಾಡಬೇಕು. ಇಲ್ಲಾಂದ್ರೆ ಯಾವ್ಯಾವ ಇಲಾಖೆ ಮುಖಾಂತರ ಮಾತಾಡಬೇಕು ಅನ್ನೋದು ದೊಡ್ಡ ಚರ್ಚೆ ಆಗ್ತಾ ಹೋಗುತ್ತದೆ. ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನ, ಎಸಿ ಮಟ್ಟದ ನೋಡಲ್ ಅಧಿಕಾರಿಯನ್ನ ಮಾಡಿ. ಎರಡನೇದು, ಪ್ರವಾಸೋದ್ಯಮವನ್ನು ಉತ್ತೇಜನ ದೃಷ್ಟಿಯಿಂದ ಇದಕ್ಕೆ ಏನೇನು ಮಾಡಬಹುದು, ಮೂಲಭೂತ ಸೌಕರ್ಯಗಳು, ಲಕ್ಷಾಂತರ ಜನ ಬರುವಂತ ಸಂದರ್ಭದಲ್ಲಿ ಕುಡಿಯೋ ನೀರು, ಶೌಚಾಲಯ, ರಸ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನೇನು ಮಾಡಬಹುದು ಅಂತ. ಮೂರನೇದು, ಅಲ್ಲಿ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ, ಅವತ್ತಿನ 12 ದಿನದ ಕಾರ್ಯಕ್ರಮ ದೃಷ್ಟಿಯಿಂದ, ಅದು ಅಲಂಕಾರದಿಂದ ಹಿಡಿದು ಉಳಿದಂತ ಎಲ್ಲ ಚಟುವಟಿಕೆಗೆ ಸರ್ಕಾರ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಕೊಡಬೇಕು ಅನ್ನುವಂತ ನನ್ನ ಮನವಿ ಇದೆ. ಹಾಗಾಗಿ 2027 ಫೆಬ್ರವರಿಗೆ ಅಂತ ಅನ್ಕೊಂಡು ಕಾಯ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಈಗ ಮಂಜೂರಾತಿ ಕೊಟ್ರೆ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮುಗಿದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಸರ್ಕಾರ ತಕ್ಷಣ ಇದನ್ನ ನೋಡಲ್ ಅಧಿಕಾರಿ ಮತ್ತು ಪ್ರವಾಸೋದ್ಯಮ, ಧಾರ್ಮಿಕ ಚಟುವಟಿಕೆ ಎರಡನ್ನೂ ಒಳಗೊಂಡಂತ ಅನುದಾನವನ್ನ ಸರ್ಕಾರ ಕೊಡಬೇಕು ಅಂತ ವಿನಂತಿಸ್ತೇನೆ. ಇದನ್ನ ಯಾವುದೇ ರೀತಿಯಾಗಿ ನಿರ್ಲಕ್ಷ್ಯ ಮಾಡೋದಂತಿಲ್ಲ. 2027 ಇದೆ ಅಂದ ತಕ್ಷಣನೇ ನಾವು ಮುಂದೆ ನೋಡೋದು, ಆಮೇಲೆ ನೋಡೋಣ ಅಂತ ಇಲ್ಲ. ಈಗಾಗಲೇ 7,000 ಲಕ್ಷ ಸುಮಾರು ಅಂದಾಜು ಒಂದು ಪಟ್ಟಿ ಬಂದಿದೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಪರಿಶೀಲನೆ ಮಾಡಿಬಿಟ್ಟು ಯಾವ್ದು ಮಾಡ್ಬೋದು, ಯಾವ ಏಜೆನ್ಸಿಗಳಿಗೆ ಕೊಡ್ಬೋದು, ಜಿಲ್ಲಾ ಪಂಚಾಯತ್ ಯಾವ್ದಿದೆ, PWD ಯಾವ್ದಿದೆ, ಅಥವಾ ಬೇರೆ ಮೂಲಭೂತ ಸೌಕರ್ಯ ಟೂರಿಸಂ ಒದಗಿಸಿರ್ಬೋದು, ಅದು ಅವ್ರ ಡಿಸಿಷನ್ ತಗೊಂಡು ಅವ್ರು ಕೊಡ್ತಾರೆ. ತಾವೇನು ಒಂದು ಸಮಿತಿ ಮಾಡಿ ಅಂತ ಹೇಳಿದರೆ ಅದು ಉತ್ತಮವಾದ ನೋಡಲ್ ಅಂದ್ರೆ ಸಮಿತಿನೇ ಮಾಡಿಬಿಡೋಣ ಸರ್. ಅದು ತಾಲೂಕು ಮಟ್ಟದ ಇರಬಹುದು ಅಥವಾ ಜಿಲ್ಲಾ ಮಟ್ಟದ ಇರಬಹುದು. ನೋಡಲ್ ಆಫೀಸರ್ ಜೊತೆ ಒಂದು ಸಮಿತಿ ಇದ್ರೆ ಎಲ್ಲರೂ ಕೂಡ ಯಾವ ರೀತಿ ದಸರಾವನ್ನ ಸಂದರ್ಭದಲ್ಲಿ ಎಲ್ಲರೂ ಎಲ್ಲ ಏಜೆನ್ಸಿಗಳು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ಅವ್ರವ್ರ ಜವಾಬ್ದಾರಿ ತಗೋತಾರೆ. ಆ ನಿಟ್ಟಿನಲ್ಲಿ ಮಾಡೋದ್ರಲ್ಲಿ ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಕೂಡ ಮಾಡಿಸುವ ಪ್ರಕ್ರಿಯೆ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಸ್ತೀನಿ ಅಧ್ಯಕ್ಷ.